ಈ ಭೀಮನ ಅಮಾವಾಸ್ಯೆ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಕಾರ್ಯಕ್ರಮದ ಮುಖಾಂತರ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಅದರ ಜೊತೆಗೆ ಇನ್ನೂ ಒಂದು ಆಚರಣೆ ಇದೆ, ಭಂಡಾರ ಒಡೆಯೋ ಆಚರಣೆ ಅಂತ ಕೇಳಿದ್ದೀವಿ. ಆದರೆ ಏನು ಪದ್ಧತಿ ಇದು ಆಚಾರ್ಯರೇ? ಮಾಡೋದಲ್ಲ, ಅವ್ರು ಹೇಳಿದ ಹಾಗೆ ಯಾವುದೇ ಒಂದು ಹಬ್ಬ ಹರಿದಿನಗಳು ಮುಖ್ಯವಾಗಿ ಎಲ್ಲ ಬಾಂಧವರಲ್ಲಿ, ನಮ್ಮ ಸಂಬಂಧಿಕರಲ್ಲಿ ಪ್ರೀತಿಯನ್ನು ಬೆಸೆಯೋದಕ್ಕಾಗಿ ನಮ್ಮ ಪ್ರಾಚೀನರು ಮಾಡಿರ್ತಕ್ಕಂತಹ ಹಬ್ಬ ಹರಿದಿನಗಳು. ಹಬ್ಬ ಹರಿದಿನಗಳ ಉದ್ದೇಶವೇ ಅದು. ಅಕ್ಕ, ತಂಗಿ, ಅಣ್ಣ, ತಮ್ಮ, ತಂದೆ, ತಾಯಿಗಳು, ಬೀಗರು ಎಲ್ಲರೂ ಒಂದು ಪ್ರೀತಿಯಿಂದ ಇರಬೇಕು, ಒಗ್ಗಟ್ಟಿನಿಂದ ಇರಬೇಕೆಂಬ ಉದ್ದೇಶವೇ ಮುಖ್ಯವಾಗಿ ಹಬ್ಬದ್ದು. ಭಂಡಾರ ಒಡೆಯೋದು ಅಂದರೆ ಅಣ್ಣ ತಮ್ಮಂದಿರಿಗೂ ಕೂಡ ಒಂದು ವಿಶೇಷವಾದ ಆಯುರಾರೋಗ್ಯ ಭಾಗ್ಯವನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ಆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಂದ್ರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡುವ ಒಂದು ದಿವಸ. ಸಾಮಾನ್ಯವಾಗಿ ಭಂಡಾರ ಒಡೆಯೋದು ಅಂದರೆ ಇವತ್ತು ಜ್ಯೋತಿರ್ಭೀಮೇಶ್ವರ ವ್ರತ, ಆ ಶಿವಪಾರ್ವತಿಯರ ಪೂಜೆ ಮಾಡ್ತಾ ಅಂದರೆ ಕಡುಬನ್ನು ನಿವೇದನೆ ಮಾಡಬೇಕಂತ. ಕಡುಬು 9 ದಾರದ ಗಂಟನ್ನು ಕಟ್ಟಿಕೊಳ್ತಾ ಅಂದರೆ ಆ ದೇವರಿಗೆ ಕಡುಬು ನಿವೇದನೆ ಮಾಡಬೇಕು. ಕಡುಬಿನಲ್ಲಿ ಅಥವಾ ಅಕ್ಕಿ ಹಿಟ್ಟಿನಲ್ಲಿ ನಾಣ್ಯಗಳನ್ನು ಇಟ್ಟಿರಬೇಕಂತೆ ಒಳಗಡೆ. ಅದು ಹಿಂದಿನ ಕಾಲಕ್ಕೆ ಒಳ್ಳೆ ಸುವರ್ಣದ ನಾಣ್ಯಗಳು, ಬೆಳ್ಳಿಯ ನಾಣ್ಯಗಳು, ಈಗ ಆದಷ್ಟು ಕಾಯಿನ್ಸ್ ಆದರೂ ಇಡೋಣ. ಆ 2 ಕಡುಬುಗಳಲ್ಲಿ ನಾಣ್ಯಗಳನ್ನು ಇಟ್ಟು ಅದು ಹೊಸ್ತಲ ಮೇಲೆ ಇಡಬೇಕಂತ, 2 ಕಡುಬುಗಳನ್ನು. ಆಮೇಲೆ ಅಣ್ಣ ತಮ್ಮಂದಿರು ಮನೆಗೆ ಬಂದಿರ್ತಾರಲ್ಲ, ಅಂದರೆ ಇವಳು ಅಂದ್ರೆ ತವ್ರ ಮನೆಯಲ್ಲಿ ಇರ್ತಾಳೆ. ಅದಕ್ಕೆ ಆ ತವ್ರ ಮನೆ ಬಿಟ್ಟು ಮುಂದೆ ಗಂಡನ ಮನೆಗೆ ಹೋಗಬೇಕಾಗಿರ್ತದೆ ಮರುದಿವಸ. ಶ್ರಾವಣ ಆಷಾಢ ಮುಗಿಯಿತಲ್ಲ, ಅದಕ್ಕೆ ಅಣ್ಣ ತಮ್ಮಂದಿರ ಮುಂಗೈಯಿಂದ ಆ ಕಡುಬನ್ನು ಒಡೆಯಬೇಕಂತ. ಹೀಗೆ ಅಣ್ಣ ತಮ್ಮ ಮುಂಗೈಯಿಂದ ಕಡುಬನ್ನು ಒಡೆದರೆ ಅವರಿಗೆ, ಅಣ್ಣ ತಮ್ಮಂದಿರಿಗೆ ಅಲ್ಲಿ ಕಾಣಿಕೆ ಸಿಗುತ್ತದೆ. ಆಮೇಲೆ ಈ ಅಕ್ಕ ತಂಗಿಯಂದಿರು, ಆ ಹಿಂದೆ ನಿಂತ ಅಕ್ಕ ತಂಗಿಯಂದಿರು, ಅವರು ಮುಂಗೈಯಿಂದ ಆ ಕಡುಬನ್ನು ಒಡೆಯುವಾಗ ಇವರು ಅಂದರೆ ಬೆನ್ನಿಗೆ ಹೊಡೆಯಬೇಕಂತ. ಅಂದರೆ ನಿನ್ನ ಬೆನ್ನ ಹಿಂದೆ ನಾನಿದ್ದೇನೆ, ನಿನಗೆ ಒಳ್ಳೆಯದಾಗಲಿ ಎಂಬ ಸಂದೇಶ ವಿಶೇಷವಾಗಿ. ಆದ್ದರಿಂದ ನೋಡಿ, ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಂದರು ಇಬ್ಬರ ಮಧ್ಯದಲ್ಲಿ ಒಂದು ಪ್ರೀತಿಯ ಬಾಂಧವ್ಯ ಬೆಸೆಯೋದೇನೆ ಅದು ಅಂದರೆ ಭಂಡಾರ ಒಡೆಯೋದು. ನಾಗರ ಪಂಚಮಿ ಕಾಲಕ್ಕೂ ಮಾಡ್ತಾರೆ. ಅಂದರೆ ಬೆನ್ನು ಹುರಿ ಅಂತ ಹೇಳ್ತೇವೆ. ಬೆನ್ನಿನ ಮೇಲೆ ಅರಿಶಿನದಿಂದ ನಾಗಪ್ಪನನ್ನು ಬರೆದು ಅಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಹಿಂದುಗಡೆ ಅಂದರೆ ಬೆನ್ನಿನ ಮೇಲೆ ಒಳ್ಳೆ ಹಾವಿನ ಥರ ಇರ್ತದೆ ಆ ಹುರಿ, ಒಂದು ಈ ಎಲುಬಿನ ಹುರಿ ಅಂತ. ಆ ಬೆನ್ನು ಹುರಿ ಗಟ್ಟಿಯಾಗಿರಬೇಕು. ಅಂದರೆ ನಮ್ಮ ಇಡೀ ಜೀವನ, ಕುಟುಂಬ ಭದ್ರತೆಯಲ್ಲಿರಬೇಕು ಎಂಬ ದೃಷ್ಟಿಯಿಂದ ಪೂಜೆ ಮಾಡತಕ್ಕಂಥದ್ದೆಲ್ಲವೂ ಕೂಡ. ಆ ರೀತಿ ಅಕ್ಕ ತಂಗಿಯಂದಿರು ಅಣ್ಣ ತಮ್ಮಂದಿರ ಬೆನ್ನಿನ ಮೇಲೆ ಅಂದರೆ ಹೊಡೆದು, ನಿನ್ನ ಬೆನ್ನ ಹಿಂದೆ ನಾನಿದ್ದೇನೆ ಬೆಂಬಲವಾಗಿ, ನಿನಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಅಕ್ಕನಿಗೂ ಕೂಡ ಅಕ್ಕ ತಂಗಿಯಂದಿರಿಗೆ ಒಳ್ಳೆ ಕಾಣಿಕೆಯನ್ನು ಕೊಟ್ಟು ಆಷಾಢ ಮುಗಿಸಿ ಮತ್ತೆ ಗಂಡನ ಮನೆಗೆ ಅಂದರೆ ಕೊಟ್ಟು ಕಳಿಸ್ತಕ್ಕಂಥ ಒಂದು ಪದ್ಧತಿ. ಅದನ್ನು ಭಂಡಾರ ಒಡೆಯೋದು ಅಂತ ಹೇಳೋದುಂಟು. ಓಕೆ, ಇನ್ನು ಇದೊಂದು ಧಾರ್ಮಿಕ ನಂಬಿಕೆ, ದೇವರ ಪೂಜೆ ಮಾಡ್ತೀವಿ, ಇದರ ಜೊತೆಗೆ ಪ್ರಕೃತಿಯನ್ನು ಕೂಡ ಪೂಜಿಸ್ತೀವಿ ಅನ್ನೋದೊಂದು ಪ್ರತೀತಿ ಇದೆ. ಅಂದರೆ ಅಮಾವಾಸ್ಯೆ ಪಿತೃಗಳ ಆರಾಧನೆ ಮಾಡ್ತಾರೆ, ಭೀಮನ ಅಮಾವಾಸ್ಯೆ ಗಂಡನ ಪಾದ ಪೂಜೆ ಮಾಡ್ತಾರೆ, ಅದರ ಜೊತೆಗೆ ಪ್ರಕೃತಿ ಜೊತೆಗೂ ಕೂಡ ನಂಟಿದೆ ಅಂತ. ಹೌದಮ್ಮ? ಹೌದು. ಯಾವುದೇ ನಮ್ಮ ಸಂಸ್ಕೃತಿಯಲ್ಲಿ ಪ್ರಕೃತಿ ಪೂಜೆಯೇ ಮೂಲ, ಪ್ರಕೃತಿಯೇ ದೇವರು ಅಂತ ನಾವು ಭಾವಿಸ್ತಕ್ಕಂಥದ್ದು. ಬೆಳಗಾಗಿದ್ರೆ ಅರಳಿ ಮರಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡು, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡು ಅಂತ ಹೇಳುವಂಥದ್ದು, ಬಿಲ್ವ ಮರಕ್ಕೆ ಹೋಗಿ ನೀರು ಹಾಕಿ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ಅಂತಕ್ಕಂಥದ್ದು. ಈ ರೀತಿ ಪ್ರಕೃತಿಯ ಪೂಜೆಗೆ ಬಹಳ ಮಹತ್ವವನ್ನು ಕೊಡ್ತಕ್ಕಂತಹ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಹಾಗಾಗಿ ಈ ಆಷಾಢ ಮಾಸದಲ್ಲಿ ಈ ಭೀಮನ ಅಮಾವಾಸ್ಯೆಯ ದಿವಸದಲ್ಲಿ ಕೆಲವೊಂದು ಮರಗಳನ್ನು ನೆಡೋದು, ಅಂದರೆ ವಿಶೇಷವಾದ ವೃಕ್ಷಗಳಿಗೆ ಸಂಬಂಧಪಟ್ಟಂತಹ ಸಸಿಗಳನ್ನು ನೆಡೋದು. ಈಗ ನೆಟ್ಟರೆ ಏನಾಗತ್ತೆ, ಮಳೆ ಸಮೃದ್ಧಿಯಾಗಿ ಶ್ರಾವಣ ಮಾಸವೆಲ್ಲ ಒಳ್ಳೆ ಮಳೆ ಬೀಳುತ್ತೆ, ಬಹಳ ಬೇಗ ಮರಗಿಡಗಳು ಬರುತ್ತೆ. ಅದು ಬಂದ ಈಗ ನೆಟ್ಟು ಬಿಟ್ಟರೆ ಸಾಕು, ನೀವು ನೀರು ಹಾಕಬೇಕಾಗಿಲ್ಲ, ಪೋಷಣೆ ಮಾಡಬೇಕಾಗಿಲ್ಲ, ತನ್ನ ಪಾಡಕ್ಕೆ ತಾನು ಬೆಳೆಯುತ್ತೆ. ಆಮೇಲೆ ತದನಂತರದಲ್ಲಿ ಅದು ನಮಗೆ ಪ್ರಕೃತಿ ಇದ್ರೇ ನಾವು, ಗಿಡ ಮರಗಳಿದ್ರೇ ನಾವು, ಅವು ಚೆನ್ನಾಗಿ ಸಾಕಿದಾಗ ಮಾತ್ರ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ. ಅವನ್ನ ಬಿಟ್ಟು ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪ್ರಕೃತಿಯ ಒಂದು ಪೂಜೆಯನ್ನು ಕೂಡ ಸುಮಾರು ಹಬ್ಬ ಹರಿದಿನಗಳಲ್ಲಿ ನಾವು ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಓಕೆ, ಇನ್ನು ಕೊನೆಯದಾಗಿ ಇವತ್ತಿನ ಭೀಮನ ಅಮಾವಾಸ್ಯೆ ಕೆಲವರು ಆಚರಣೆ ಮಾಡ್ತಾರೆ, ಕೆಲವರು ಆಚರಣೆ ಮಾಡೋದಿಲ್ಲ. ಈಗಿನ ಜನ್ರೇಷನ್ ಎಷ್ಟು ಮಟ್ಟಿಗೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಅವ್ರಿಗೇನು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತಾರೆ? ನೀವು ಆವಾಗಲೇ ಹೇಳಿದ್ರಿ, ವ್ರತಾಚರಣೆ ಮಾಡಿಲ್ಲ ಅಂತ ಅಂದ್ರೂ ಮನಸ್ಸಿನಲ್ಲಿ ಅದೊಂದು ಭಾವ ಇರಲಿ, ಅದೊಂದು ಪ್ರಾರ್ಥನೆ ಇರಲಿ ಅಂತ. ಸೊ ಈಗಿನ ಜನ್ರೇಷನ್ ಎಲ್ಲರೂ ಕೂಡ ಮೃತ್ಯುಂಜಯ ನಮಸ್ತುಭ್ಯಂ ತವಮೇ ಸೂತ್ರಧಾರಣಾತ ಸೌಭಾಗ್ಯಂ ಧನಧಾನ್ಯಂಚ ಪ್ರಜಾರುದ್ಧಿಂಚ ಕುರು, ಪ್ರಜಾರುದ್ಧಿಂ ಸದಾ ಕುರು.
ಉಮಾ ವೈ ವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾರುತಃ ತದೇತನ್ ಮಿಥುನಂ ಜ್ಞಾತ್ವಾ ನದಾಂಪತ್ಯಾದ್ವಿಹೀಯತೆ. ಸಾಮಾನ್ಯವಾಗಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಬ್ಬ ಇದು. ಹೆಣ್ಣು ಮಕ್ಕಳ ಸೌಭಾಗ್ಯವನ್ನು ವೃದ್ಧಿ ಮಾಡೋದಕ್ಕಾಗಿ ಅವರ ಸೌಮಾಂಗಲ್ಯವನ್ನು ಉಳಿಸುವ ಹಬ್ಬ. ಅದಕ್ಕಾಗಿ ಆ ಶಿವಪಾರ್ವತಿಯರ ಆರಾಧನೆ ಸ್ಮರಣೆ ವಿಶೇಷವಾಗಿ ಮಾಡಿದಾಗ ಇಡೀ ಕುಟುಂಬದಲ್ಲಿ ಪ್ರೀತಿ, ಗಂಡನಿಗೆ ಆಯುರಾರೋಗ್ಯ ಅದೆಲ್ಲವೂ ಪ್ರಾಪ್ತವಾಗುತ್ತದೆ ಎಂಬ ನಿಟ್ಟಿನಲ್ಲಿ ನಾವೆಲ್ಲರೂ ಭಕ್ತಿಯಿಂದ, ಅಂದರೆ ಆ ಪ್ರಳಯ ಕರ್ತೃಗಳಾದ ಮನೋಭಿಮಾನಿಗಳಾದ ಮಹಾರುದ್ರದೇವರನ್ನು, ಶಿವದೇವರನ್ನು, ಪಾರ್ವತಿಯ ಜೊತೆಗೆ ನಾವು ಪ್ರಾರ್ಥನೆ ಮಾಡಿದಾಗ ಗಂಡ ಹೆಂಡಂದಿರಲ್ಲಿ ಅನ್ಯೋನ್ಯವಾದ ಪ್ರೀತಿ ಬೆಳೆಯಲಿ ಅಂತ ನಾವೆಲ್ಲರೂ ಚಿಂತನೆ ಮಾಡಬೇಕು. ಎಸ್ ಅಮ್ಮ, ನೀವೇನು ಹೇಳ್ತೀರಿ? ಯಾಕಂದರೆ ಕೆಲವು ಹೆಣ್ಮಕ್ಳು ಪ್ರಶ್ನೆ ಮಾಡ್ಬೋದು, ಹೆಣ್ಮಕ್ಳು ಗಂಡನ ಶ್ರೇಯಸ್ಸಿಗೋಸ್ಕರ, ಆರೋಗ್ಯ ಆಯಸ್ಸಿಗೋಸ್ಕರ ಮಾಡುವಂತಹ ಒಂದು ವ್ರತಾಚರಣೆ ಇದು. ಬಟ್ ಈಗಿನ ಜನ್ರೇಷನ್ನ ಮನಸ್ಥಿತಿ ಹೇಗಿದೆ ಅಂತ ಅಂದರೆ, ಗಂಡ ಹೆಂಡತಿ ಇಬ್ಬರೂ ಸಮ. ಅಂದರೆ ಒಂದು ಸಂಸಾರ ಅಂತ ಅಂದಾಗ ಗಂಡ ಹೆಂಡತಿ ಇಬ್ಬರೂ ಕೂಡ ಜೋಡೆತ್ತು, ಇಬ್ಬರಿಗೂ ಸರಿಯಾದ ಜವಾಬ್ದಾರಿ ಬೇಕು. ಗಂಡನ ಶ್ರೇಯಸ್ಸು ಎಷ್ಟು ಇಂಪಾರ್ಟೆಂಟು, ಹೆಂಡತಿ ಶ್ರೇಯಸ್ಸು, ಯಾಕಂದರೆ ಎಲ್ಲರೂ ಕರಿಯರ್ ಓರಿಯೆಂಟೆಡ್ ಇರ್ತಾರೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅಂಥ ಜನ್ರೇಷನಿಗೆ ಏನು ಹೇಳ್ತಾರೆ? ಹೌದು, ಯಾವುದೇ ಜನ್ರೇಷನ್ ಆಗಲಿ, ಹಿಂದೆ ಆಗಲಿ ಇವತ್ತಾಗಲಿ ಮುಂದೆ ಆಗಲಿ, ಗಂಡ ಹೆಂಡತಿ ಅಂತಕ್ಕಂಥದ್ದು ಒಂದು ಬಾಂಧವ್ಯ. ನಾನು ಹೆಚ್ಚು ಅನ್ನೋದಲ್ಲ. ಇಲ್ಲಿ ಎಲ್ಲರೂ ಸಮಾನರೇ. ಆದರೆ ಇಬ್ಬರಲ್ಲೂ ಸಾಮರಸ್ಯ ಇರಬೇಕು. ಇವರಿಬ್ಬರಲ್ಲಿ ಸಾಮರಸ್ಯ ಇದ್ದಾಗ ಮಾತ್ರ ಮಕ್ಕಳು ಒಳ್ಳೆಯ ಸಂಸ್ಕೃತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ. ಅವರಿಗೆ ಸಂಸ್ಕಾರವೇ ಇಲ್ದಂಗೆ ಆಗೋಗುತ್ತೆ. ತಂದೆ ತಾಯಿಗಳು ಕಿತ್ತಾಡ್ತಾ ಇದ್ದರೆ, ಗಲಾಟೆ ಮಾಡ್ಕೊಂಡು ಕೂತಿದ್ರೆ ಮಕ್ಕಳು ಏನು ಜೀವನ ಇದು ಅಂತ ಅವರ ಮನಸ್ಥಿತಿ ಬದಲಾಗಿ ಹೋಗುತ್ತೆ. ಹಾಗಾಗಿ ಈ ಹಬ್ಬಗಳೆಲ್ಲ ಮಾಡಿರೋದು ಒಬ್ಬರಿಗೊಬ್ಬರು ಎಲ್ಲರೂ ಕೂಡ ಒಂದಾಗಿ ಆಚರಣೆ ಮಾಡಲಿ, ಸಿಹಿಯನ್ನು ಮಾಡಲಿ, ಎಲ್ಲರೂ ಒಟ್ಟಾಗಿ ಕೂತು ನಗನಗ್ತಾ ಊಟ ಮಾಡಲಿ ಅನ್ನೋಕ್ಕೋಸ್ಕರನೇ ಹಬ್ಬ ಹರಿದಿನಗಳನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಯಾರಿಗ್ಯಾರು ಹೆಚ್ಚಲ್ಲ, ಯಾರಿಗ್ಯಾರು ಕಡಿಮೆ ಅಲ್ಲ, ಎಲ್ಲರೂ ಒಂದೇ ಸಮಾನರು. ಹಾಗಾಗಿ ಅದನ್ನು ಅರ್ಥ ಮಾಡಿಕೊಂಡು ಒಬ್ಬರಿಗೊಬ್ಬರು ಸಮಸ್ಯೆಗಳು ಎಲ್ಲರಿಗೂ ಬರುತ್ತೆ, ಇಲ್ಲ ಅಂತಲ್ಲ. ಅದನ್ನು ಎಲ್ಲರೂ ತುಂಬ ಬುದ್ಧಿವಂತರು ಇವತ್ತಿನ ಕಾಲಮಾನದಲ್ಲಿ. ಅಲ್ಲಲ್ಲಿಯೇ ಪರಿಹರಿಸ್ಕೊಳ್ತಾ ಹೋಗಬೇಕೇ ಹೊರತು ನಾನು ಹೆಚ್ಚು ಅಂತ ದೂರ ಆಗೋದ್ರಲ್ಲಿ ಯಾವ ಅರ್ಥನೂ ಇರಲ್ಲ. ಹಾಗಾಗಿ ಹಬ್ಬಗಳನ್ನು ಆಚರಣೆ ಮಾಡಿ ಹಬ್ಬ ಮಾಡಬೇಕಾದ್ರೆ ನಾನು ಆಗಲೇ ಹೇಳಿದೆ, ಇಬ್ಬರದು ಪಾಲಿರುತ್ತೆ. ಅವರು ಸಹಕರಿಸಬೇಕು, ಇವರು ಸಹಕರಿಸಬೇಕು. ಇಬ್ಬರ ಸಹಕಾರದಿಂದ, ಪ್ರೀತಿಯಿಂದ, ಪ್ರೇಮದಿಂದ ಪೂಜೆಯನ್ನು, ಭಗವಂತನನ್ನು ಆರಾಧನೆಯನ್ನು ಮಾಡಿದಾಗ ಅವನ ಅನುಗ್ರಹವೂ ಇರುತ್ತೆ. ಇದು ಯಾವುದೇ ರೀತಿ ಮೂಢನಂಬಿಕೆ ಆಗಲಿ, ಅಯ್ಯೋ ಯಾರೋ ಮಾಡಿದ್ರು ನಾವು ಯಾಕೆ ಮಾಡಬೇಕು, ಆ ಮನೋಭಾವ ಬೇಡ. ಇದೆಲ್ಲ ಸಂಸಾರದಲ್ಲಿ ಸುಖ ಸಂತೋಷ ಕೊಡಲಿಕ್ಕಾಗಿಯೇ ಮಾಡಿರ್ತಕ್ಕಂತಹ ಹಬ್ಬಗಳು. ಹಾಗಾಗಿ ಎಲ್ಲರೂ ಎಲ್ಲ ಹಬ್ಬವನ್ನು ಒಂಥರ ಸಂಭ್ರಮಿಸಿ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಬಹಳ ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಆಚಾರ್ಯರೇ. ಎಸ್, ನಮ್ಮಲ್ಲಿ ಆಚರಣೆ ಮಾಡುವಂಥ ಹಬ್ಬ ಆಗಲಿ, ವ್ರತಾಚರಣೆ, ಪೂಜೆ ಪುನಸ್ಕಾರ ಎಲ್ಲದಕ್ಕೂ ಅರ್ಥ ಇದೆ. ಒಂದು ಸಂಬಂಧಗಳನ್ನು ಗಟ್ಟಿಯಾಗಿರಿಸುತ್ತೆ, ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿ ಮಾಡುತ್ತೆ. ಹಿಂದೆ ಎಲ್ಲ ತುಂಬು ಕುಟುಂಬ, ಮನೆ ತುಂಬ ಜನ ಇರ್ತಾ ಇದ್ರು. ಹಬ್ಬ ಆಚರಣೆ ಅಂತ ಅಂದಾಗ ಎಲ್ಲರೂ ಒಟ್ಟಿಗೆ ಸೇರ್ತಾ ಇದ್ರು. ಆದರೆ ಈಗ ಕುಟುಂಬ ಚಿಕ್ಕದಾಗಿದೆ, ಮನೆ ದೊಡ್ಡದಾಗಿದೆ. ಆದರೆ ಏನಂತೆ, ಹಬ್ಬ ಇದೆ, ಆಚರಣೆಗಳಿದೆ, ಅದನ್ನು ಸಂಪ್ರದಾಯಬದ್ಧವಾಗಿ ಆಚರಣೆ ಮಾಡೋಣ, ಮಕ್ಕಳಿಗೂ ಕೂಡ ಆ ಸಂಸ್ಕಾರವನ್ನು ಕಲಿಸೋಣ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.